ಗಂಟೆ ಕೊಟ್ಟಿದೆ, ಇದ್ಯಾಕ್ಲ ಹಿಂಗ್ ಆಡ್ತಾ ಇದೀಯ? ಅಣ್ಣ ನೀನಾ? ಅಯ್ಯೋ ನಿಂಗೆ ಬಿರುನ್ ಮದುವೆ ಮಾಡ್ಬೇಕು ಬಿಡ್ಲಾ, ಇಲ್ಲ ಅಂದ್ರೆ ಹೋಗಿ ಯಾರ್ಯಾರನ್ನ ಎಲ್ಲೆಲ್ಲಿ ಹಿಡ್ಕೊಂಡಿಯೋ ಏನ್ ಕತಿಯೋ. ಅಂಥದ್ದೇನೂ ಇಲ್ಲ ಬಿಡೋಣ. ಇನ್ನಂಗೆ ಹೆಂಗೂ ಇಲ್ಲ. ಬಾರ ಇಲ್ಲಿ ಯಾಕೆ ಹಿಂಗ್ ಉಳ್ದಿಯ? ಯಪ್ಪ ಇನ್ಮೇಲೆ ನೀವು ಬಂದಾಗ ಹುಷಾರಾಗಿರ್ಬೇಕು. ಅಣ್ಣನ ಹೆಂಗ್ ಹಿಡ್ಕತವನೆ. ಅಯ್ಯೋ ಹಿಂಗಾದ್ರೆ ಹೆಂಗಪ್ಪ ದೇವ್ರೆ? ಮೇಡಮ್ ಅವರೇ, ನಿಮ್ದು ಯಾಕೋ ಜಾಸ್ತಿ ಆಯಿತು. ಯಾಕೆ ಹಿಂಗೆ ಎಲ್ಲೋದ್ರು ಕಂಡಿರಿ? ಆಮೇಲೆ ಅಷ್ಟೇ ಮತ್ತೆ ಪಾಪ ನಾನು ತುಂಬ ಒಳ್ಳೆ ಹುಡುಗ, ಆಮೇಲೆ ನನ್ನ ಮರ್ಯಾದೆ ಎಲ್ಲ ಹಾಳು ಮಾಡಿಬಿಟ್ಟು ನೀವು ಹೇಳ್ತವನೇ. ಹಾಂ ಇವ್ರು ಯಾಕೆ ನನಗೆ ಫೋನ್ ಮಾಡ್ತಾ ಇದ್ದಾರೆ? ಆಗಲೇ ಜಾನ್ವಿಯರ್ ಹತ್ರ ಮಾತಾಡಿದ್ರಲ್ಲ. ರೀ, ಯಾವುದೋ ಫೋನ್ ಬರ್ತಿದೆ ನೋಡಿ. ಹಾಂ, ನಿಮ್ಮ ತಾಯಿನೇ ಫೋನ್ ಮಾಡಿರೋದು. ಮಾತಾಡ್ತೀರಾ? ನನ್ನ ಜೊತೆ ಮಾತಾಡಬೇಕು ಅಂತಿದ್ರೆ ನನಗೆ ಮಾಡಿರೋರು. ನಿಮಗೆ ಮಾಡ್ತಿದ್ದಾರೆ ಅಂದರೆ ಏನೋ ಮಾತಾಡೋಕ್ಕಿರುತ್ತೆ, ಮಾತಾಡಿ. ಹಲೋ, ಹೇಳಿ ಅತ್ತೆ. ಅಳಿಯಂದ್ರೆ ನೀವು ಬ್ಯುಸಿ ಇದ್ದೀರಾ ಅನ್ಸತ್ತೆ, ಮಾತಾಡ್ಬೋದಾ? ನೀವು ಯಾಕೆ ಇಷ್ಟು ಫಾರ್ಮಲ್ ಆಗಿ ಮಾತಾಡ್ತಿದ್ದೀರಿ? ನಾನು ಮನೆಯಲ್ಲೇ ಇದ್ದೀನಿ, ಹೇಳಿ. ಅಳಿಯಂದ್ರೆ ಜಾನು ಕಾಲ್ ಮಾಡಿದ್ಲು. ಅವಳ ಧ್ವನಿ ಯಾಕೋ ಕೆಟ್ಟಿದೆ. ಅವಳಿಗೊಂಚೂರು ಹುಷಾರಿಲ್ಲ ಅಂದ್ರು. ಇಲ್ಲಿ ಒಬ್ರಲ್ಲ ಒಬ್ರು ಯಾರಾದ್ರೂ ನೋಡ್ಕೋತಾ ಇದ್ವಿ. ಆದ್ರೆ ಈಗ ಅವಳಿಗೆಲ್ಲ ನೀವೇ ಆಗಿದ್ದೀರಾ. ಅತ್ತೆ, ನಿಮಗೆ ಎಷ್ಟು ಕಾಳಜಿ ಇದೆಯೋ ನನಗೂ ಅಷ್ಟೇ ಕಾಳಜಿ ಇದೆ ನೋಡಿ. ಅದಕ್ಕೆ ಆಫೀಸಿಂದ ಬೇಗ ಬಂದು ನಾನು ಅವ್ರನ್ನ ನೋಡ್ಕೋತಾ ಇದ್ದೀನಿ. ನಿಮ್ಮಂತ ಗಂಡನ್ ಪಡೆಯೋದಕ್ಕೆ ನನ್ನ ಮಗಳು ತುಂಬಾ ಪುಣ್ಯ ಮಾಡಿದಾಳೆ. ಇಲ್ಲ ಅತ್ತೆ, ಅಂಥ ಹೆಂಡ್ತಿನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಅವ್ರು ನನ್ನ ಜೀವನಕ್ಕೆ ಬಂದ ಮೇಲೆ ಅದಕ್ಕೊಂದು ಅರ್ಥ ಬಂದಿದೆ. ಸರಿ ಅಳಿಯಂದ್ರೆ, ಅವಳು ಕಷಾಯ ಮಾಡ್ಕೊಂಡು ಕುಡಿಯಕ್ಕೆ ಹೇಳಿ. ಅತ್ತೆ, ನಾನು ಮನೆಗೆ ಬಂದ ಕೂಡಲೇ ಜಾನ್ವಿಯವರು ನಿಮ್ಮ ಜೊತೆ ಮಾತಾಡಿದ ವಿಷಯ ಹೇಳಿದ್ರು. ನೀವು ಹೇಳಿದ ಹಾಗೆ ನಾನು ಅವ್ರಿಗೆ ಶುಂಠಿ ಕಾಫಿ ಮಾಡಿಕೊಡ್ತಾ ಇದ್ದೀನಿ. ನೀವೇನು ಯೋಚನೆ ಮಾಡಬೇಡಿ, ಅವ್ರು ಬೇಗ ಆರಾಮಾಗ್ತಾರೆ. ನಾನು ಅವ್ರನ್ನ ನನ್ನ ಕಣ್ಣಿನ ರೆಪ್ಪೆಗಿಂತ ಜೋಪಾನವಾಗಿ ನೋಡ್ಕೋತೀನತ್ತೆ. ಸರಿ ಅಳಿಯಂದ್ರೆ. ಸರಿ ಅತ್ತೆ. ದೇವ್ರೆ, ನಮ್ ಜಾನುಗೆ ಒಳ್ಳೆ ವರನೇ ಕೊಟ್ಟಿದ್ಯಪ್ಪ. ಏನಾಯ್ತು ನೋಡಿ? ಹೇಗಿಲ್ಲ. ಬತ್ತೀನಿ ಅಂದ್ರೆ ಬರ್ಲೇ ಇಲ್ಲ. ಸಿದ್ದೇಗೌಡ್ರು ಇಲ್ಲೇ ಅವರಲ್ಲ ಹೋಗಲ್ಲ. ಬಾ, ಏನೋ ಕನ್ಸ್ ಕಾಣ್ತಿರ್ಬೇಕು. ಅದೇನ್ ಕೇಳುವ ನಡಿ. ಸಿದ್ದೇಗೌಡ್ರೆ, 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 ಏನ್ ಕನ್ಸ್ ಕಾಣ್ತಿದ್ದೀರೇನು? ನೀವ್ ಹಿಂಗೆ ಮನೇಲಿ ಕೂತ್ಕೊಂಡು ಕನ್ಸ್ ಕಾಣ್ತಾ ಇರಿ. ಅಲ್ಲಿ ಊರು ಹತ್ಕೊಂಡು ಉರಿತಾ ಇದೆ. ಆ ಮುನ್ಸಮ್ಮಪ್ಪಂದು ಅವ್ರ ಹುಡುಗರ್ದು ಸಾನಿ ಅವಾಗ್ಬಿಟ್ಟದೆ. ಏನಾರ ಮಾಡ್ಕೊಳ್ಳಿ ಬಿಡ್ರಲ್ಲ. ಗೆಲ್ಲುದ್ ನಾಮೆ ಅಂತ ಗೊತ್ತಾದ್ಮೇಲೆ ಅವ್ರ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡಿಸ್ಕೊಂಡೇ? ಅಷ್ಟಿದ್ಮೇಲೆ ಅದ್ಯಾಕೆ ಆಕಾಶನ ತಲೆ ಮೇಲೆ ಬಿದ್ದೋರ್ ತರ ಕೂತಿದ್ದೀರಲ್ಲ? ಎಲ್ಲಿ ನೋಡಿದ್ರು ನಿಮ್ಮ ಅದ್ಗೆನೇ ಕಾಣಿಸ್ತವ್ರೆ ಕಣ್ರಲ್ಲ.
ಆಮೇಲೆ ಈಗ್ಲೂ ಆ ಗೇಟ್ ತೆಕ್ಕೊಂಡು ಒಳಗೆ ಬರ್ತವ್ರೆ ಅನಿಸ್ತದೆ. ಆಮೇಲೆ ಒಳಗ್ ಬಂದು ಬಾಗಿಲು ತವ್ ನಿಂತವ್ರೆ ಅನಿಸ್ತದೆ. ಆಮೇಲೆ ಆಮೇಲೆ ಚಪ್ಪಲಿ ಬಿಟ್ಬಿಟ್ಟು ಮನೆ ಒಳಗೆ ಹೋದ್ರು. ಯಾಕೆ ಗೌಡ್ರೆ ಒಳಗಡೆ ಬಂದಿದೆ? ಬಂದ್ರು ಕಲ, ಬಲಗಾಲಿಟ್ಟು ಒಳಗ್ ಬಂದ್ರು ಕಲ. ಯಾರು ನೋಡಿದ್ರು ಅವ್ರಂಗೆ ಕಾಣಿಸ್ತವ್ರೆ ಕಣ್ರಲ್ಲ. ನನ್ನ ಮನಸ್ಸು ತುಂಬಾ ಅವರೇ ತುಂಬ್ಕೊಂಡವ್ರೆ. ಗೌಡ್ರ ಕಣಿಗೆ ನಾನು ಅದಕ್ಕೆ ತರನೇ ಕಂಡನೆ ಎಮ್ಮೆ ಸಗಣಿ ತರ ಕಂಡಿರ್ತೀಯ. ಆದ್ರೆ ಇದು ಅವ್ರಿಗೆ ಅರ್ಥನೇ ಆಗ್ತಿಲ್ವೇ? ಗೌಡ್ರ ನೀವೇನು ವರಿ ಮಾಡ್ಕೋಬೇಡ್ರಿ, ಆದಷ್ಟು ಬೇಗ ನೀವು ಅನ್ಕೊಂಡಂಗ. ಗೌಡ್ರ ನೀವ್ ಅನ್ಕೊಂಡಂಗೆ ಆಗೋಯ್ತು. ಅಲ್ಲಿ ನೋಡಿ ಅದಕ್ಕೆ ಬತ್ತವ್ರೆ. ಇದ್ ನನ್ ಕನ್ಸು ಕಂಡ್ರಲ್ಲ. ಗೌಡ್ರೆ ಕನ್ಸಲ್ಲ, ನಿಜ ಕಣ್ ನೋಡಿ. ಎಲ್ಲಿ ಒಂದ್ಸಲ ಗಿಚ್ಲಾ? ದಿಡ್ವಿಯ ನನ್ ಕಂಬ್ಲಿ ನಮ್ಮನೆಗೆ ಕಂಬ್ಲಿ. ನಿಂಗೆ ಸೋತು ಭಾವನಾ ಅವರೇ ಬನ್ನಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಅದು ನಮ್ಮ CA ಆಫೀಸಿಂದ ಫೈಲ್ಸ್ ಕಳಿಸಿದ್ರು. ಓ, ನಮ್ಮ CA ಅವ್ರ ಆಫೀಸಲ್ಲಿ ಹೊಸದಾಗಿ ಕೆಲ್ಸಕ್ಕೆ ಜಾಯಿನ್ ಆಗಿರೋದು ನೀವೇನಾ? ವಾವ್, ಎಂತ ಕೋಇನ್ಸಿಡೆನ್ಸ್ ನೋಡಿ. ನಾವೆಲ್ಲ ಸುತ್ತಿ ಬಳಸಿ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗ್ಬಿಡ್ತೀವಿ ಅಲ್ವಾ? ಅದಕ್ಕೆ ಹೇಳೋದು ಪ್ರಪಂಚ ಗುಂಡಾಗಿದೆ ಅಂತ. ಅಯ್ಯೋ, ನಾನ್ ನೋಡಿ ನಿಮ್ಮನ್ನ ಇಲ್ಲೇ ನಿಲ್ಸಿ ಮಾತಾಡಿಸ್ತಾ ಇದ್ದೀನಿ. ಬನ್ನಿ, ಒಳಗೆ ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ಈ ಡಾಕ್ಯುಮೆಂಟ್ಸಿಗೆ ಸೈನ್ ಮಾಡಿಕೊಟ್ರೆ ನಾನು ಇಲ್ಲಿಂದಾನೇ ಹೊರಡ್ಬೋದು. ಭಾವನಾ ಅವರೇ, ನೀವೇ ನಿಮ್ಮ ಮನೆಗೆ ಹೊಸಬ್ರಾ? ಬನ್ನಿ, ಮಾವ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ, ಎಲೆಕ್ಷನ್ಸ್ ಬಿಸಿ. ಅವ್ರು ಬರೋವರೆಗೂ ನೀವು ಆರಾಮಾಗಿ ಒಳಗೆ ಕೂತು ವೆಯ್ಟ್ ಮಾಡ್ಬೋದು. ಬನ್ನಿ ಬನ್ನಿ. ಬಂದೆ.
ಲಕ್ಷ್ಮಿ, ಹಾ ಹೊಲಿಯೋ ಬಟ್ಟೆ ಮುಂದಿಟ್ಕೊಂಡು ಏನ್ ಚಿಂತೆ ಮಾಡ್ತಿದ್ಯಾ? ರೀ, ಜಾನು ಫೋನ್ ಮಾಡಿದ್ಲು. ಅವಳ ಧ್ವನಿಲಿ ಒಂಚೂರು ಗೆಲುವಿರ್ಲಿಲ್ಲ. ಅವಳಿಗೆ ಹುಷಾರಿಲ್ಲ ಅನ್ಸುತ್ತೆ. ಕಷಾಯ ಮಾಡ್ಕೊಂಡು ಕುಡಿ ಅಂತ ಹೇಳಿದ್ದೀನಿ. ಆದ್ರೂ ಅವಳನ್ನ ನೋಡ್ಬೇಕು ಅಂತ ಅನ್ನಿಸ್ತಿದೆ ಅಷ್ಟೇ. ನೋಡು, ಅವಳಿಗೆ ಇಂಥ ಸಣ್ಣ ಪುಟ್ಟದಾದ್ರೆ ನೋಡ್ಕೊಳ್ಳೋ ಅಳಿಯಂದ್ರು ಇರ್ತಾರೆ. ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಅವ್ರಿಗೂ ಫೋನ್ ಮಾಡಿ ಜಾನುನ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನೋಡ್ಕೋತೀನಿ ಅಂತ ಅವರು ಹೇಳಿದ್ದಾರೆ. ಆದ್ರೆ ನಾವು ನೋಡ್ಕೊಳ್ಳೋದಕ್ಕೂ ಗಂಡ ನೋಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇರಲ್ವಾ? ಅದು ಸರಿ ಲಕ್ಷ್ಮಿ, ನಿನ್ನ ಮಾತು ಕೇಳಿದ್ಮೇಲೆ ನನಗೂ ಅವಳು ನೋಡ್ಬೇಕನ್ನಿಸ್ತಿದೆ. ಕನಿಷ್ಠ ಅವಳು ಧ್ವನಿನಾರು ಕೇಳಿದ್ರೆ ಏನೋ ಒಂದು ಸಮಾಧಾನ ಅನಿಸುತ್ತೆ ಲಕ್ಷ್ಮಿ. ರೀ, ಒಂದ್ಸಲ ಅಳಿಯಂದ್ರಿಗೆ ಫೋನ್ ಮಾಡಿ ಕೇಳ್ರಿ. ಜಾನು ನೋಡ್ಕೊಂಡು ಬರೋದಕ್ಕೆ ಹೋಗೋಣ. ಅವ್ರ ಮನೆಗೆ ನಾವು ಹೇಗೂ ಹೋಗೇ ಇಲ್ವಲ್ಲ. ನೀವೇ ಒಂದ್ಸಲ ಸಮಯ ನೋಡ್ಕೊಂಡು ಅಳಿಯಂದ್ರ ಹತ್ರ ಮಾತಾಡ್ರಿ. ಸರಿ, ಆಗಲಿ. ನಾಳೆ ನಾನು ಫೋನ್ ಮಾಡ್ತೀನಿ. ಈಗ ನಮ್ಮೊಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ತೀಯಾ? ಬಂದ್ರಾ? ವೀಣಾ, ಸಂತೋಷ, ಬೀಗ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರಾ? ಹೌದು ಅತ್ತೆ, ಕರ್ಕೊಂಡು ಹೋಗಿದ್ವಿ. ತುಂಬ ಸುಸ್ತಾಗಿದ್ರಮ್ಮ. ಅವ್ರನ್ನ ಹಾಸ್ಪಿಟ್ಲಿಗೆ ತೋರಿಸಿ ಕರ್ಕೊಂಬಂದು ವಾಪಸ್ ಬಿರೋಷ್ಟರಲ್ಲಿ ಇಷ್ಟೊತ್ತಾಗೋದು. ಸಂತು, ತುಂಬಾ ಹುಷಾರಿಲ್ಲ ಅಂದ್ರೆ ನಮ್ಮನೆ ಕರ್ಕೊಂಡ್ ಬರ್ಬೋದಿತ್ತಲ್ಲಪ್ಪ. ಹೌದಮ್ಮ ವೀಣಾ, ನಮ್ಮನೆಗೆ ಬಂದು ಒಂದೆರಡು ದಿನ ಇದ್ದು ಸುಧಾರಿಸ್ಕೊಂಡು ಹೋಗೋದಿತ್ತು. ಇಲ್ಲಪ್ಪ, ಈಗೇನು ಅಂತ ತೊಂದರೆ ಇಲ್ಲ, ಆರಾಮಾಗಿದ್ದಾರೆ. ಏನೋ ಇಶ್ವೇಗ್ ಬಂದ್ಬಿಟ್ಟಿದ್ಯಾ? ಅದು ಪ್ರಗತಿ ಲೇಔಟ್ ಪಕ್ಕದಲ್ಲಿ ಒಂದು ಡೆಲಿವರಿ ಇತ್ತು. ಅಷ್ಟೊತ್ತಿಗೆ ಸಿಂಚಾರನ್ನು ಫೋನ್ ಮಾಡಿದ್ಲು. ಹಾಗೆ ಡೆಲಿವರಿ ಕೊಟ್ಟು ಇವಳನ್ನ ಪಿಕಪ್ ಮಾಡ್ಕೊಂಡು ಮನೆಗೆ ಬಂದೆ. ಶರತ ಇದ್ದ ನೋಡ್ಕೊತಾನ್ಬಿಡು. ವೀಣಾ, ಬೀಗರ್ಗೂ ಹುಷಾರಿಲ್ಲ, ಜಾಹ್ನವಿಗೂ ಹುಷಾರಿಲ್ಲ ಗೊತ್ತಾ? ಅಯ್ಯೋ, ಬಜಾರಿಗ ಏನಾಯ್ತು? ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ ಅಪ್ಪ ಅವಳಿಗೆ. ಅಮ್ಮ, ನಾವೆಲ್ಲರೂ ಇಲ್ಲೇ ಇದ್ದೀವಿ. ಅಪ್ಪ, ಒಂದು ಫೋನ್ ಮಾಡಿ ಮಾತಾಡೋಣ ಎಲ್ಲರೂ. ರೀ, ಫೋನ್ ಮಾಡಿ. ಆಯ್ತಪ್ಪ, ನೀನು ಮಾತಾಡುವಂತೆ. ಅಪ್ಪ, ವಿಡಿಯೋ ಕಾಲೇ ಮಾಡ್ಬಿಡಿ. ಸರಿಪ್ಪ. ರಿಂಗ್ ಆಗ್ತಾ ಇದೆ. ಹಾಯ್ ಹಾಯ್ ಹಾಯ್. ಬಜಾರಿ, ಹೇಗಿದ್ಯಾ ಜಾನು? ಇವಾಗ ಪರವಾಗಿಲ್ಲ ಅಮ್ಮ. ಅವ್ರ ಕಾಲ್ ಬಂದರೆ ಸಾಕು, ನನ್ನ ಜೊತೆಗೆ ಖುಷಿನೇ ಮರ್ತು ಬಿಡ್ತಾರೆ. ಬಾಯ್ ಬಡ್ಕೆ, ಏನಾಯ್ತೆ? ಬಾಬಾ ಹೇಗಿದ್ದಾರೆ? ನಂಗೆ ಏನೂ ಆಗಿಲ್ಲ, ಚೆನ್ನಾಗೇ ಇದ್ದೀನಿ. ಅವರು ಚೆನ್ನಾಗಿದ್ದಾರೆ. ಆರೋಗ್ಯ ಸರಿಯಾಗಿ ನೋಡ್ಕೋ, ಸುಮ್ಮನೆ ಖರ್ಚಾಗೋ ಥರ ಮಾಡ್ಬಿಡ. ಆಯ್ತು ಆಯ್ತು. ಜಾನು, ಹೇಗಿದೆಯಾ ಮಗಳೇ? ಏನಾದರೂ ಮೈಕೈ ನೋವು, ಜ್ವರ ಏನಾದ್ರು ಇದೆಯೇನೋ? ಇಲ್ಲಪ್ಪ, ಸ್ವಲ್ಪ ಗಂಟ್ಲು ಕಟ್ಟಿತ್ತಷ್ಟೇ. ಈಗ ಪರವಾಗಿಲ್ಲ, ಆರಾಮಾಗಿದ್ದೀನಿ. ಜಾನವಿ, ಹೊಸ ವಾತಾವರಣ ಅಲ್ವಾ, ನೀರು ಸರಿ ಹೋಗಿಲ್ಲ ಅನ್ಸುತ್ತೆ. ಹುಷಾರಾಗಿರು. ಹೌದು ಜಾಹ್ನವಿ, ಹೊರಗಡೆ ಹೋಗ್ಬೇಕಾದ್ರೆ ಹುಷಾರು. ಬಿಸಿನೀರೇ ಕುಡಿ, ಇಲ್ಲಾಂದ್ರೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ. ಸರಿ ಅದಕ್ಕೆ. ಏಯ್ ಬಾರು, ವಿಡಿಯೋ ಕಾಲ್ ಮಾಡಿ. ಕಷಾಯ ಕಷಾಯ ಮಾಡ್ಕೊಂಡು ಕುಡಿ ಅಂತ ಹೇಳ್ತಿದ್ದಾನೆ. ಕಷಾಯ ಎಲ್ಲ ಆಗ್ಲೇ ಕುಡ್ದಾಯ್ತು. ಭಾವಂಗ್ ಕೊಡೆ, ಮಾತಾಡೋಣ. ಭಾವಂಗ್ ಕೊಡ್ಬೇಕಾ? ರೀ, ಬೆಂಕಿ ಅಣ್ಣ ಮಾತಾಡ್ಬೇಕಂತೆ. ಹಲೋ, ನಮಸ್ಕಾರ ಅಳಿ ಅಂದ್ರೆ. ಹೇಗಿದ್ದೀರಾ ಅಂತ ಕೇಳ್ತಿದ್ದಾನೆ.
ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಶ್ಯೂರ್. ಬೈ ಮಿಸ್ಟೇಕ್ ಕಟ್ಟಾಗೋಯ್ತು. ನಾನು ವಾಪಸ್ ಫೋನ್ ಮಾಡ್ತೀನಿ. ಪರವಾಗಿಲ್ಲ ನಾನು ಎಲ್ಲರ ಜೊತೆ ಮಾತಾಡಾಯ್ತು, ಸಾಕು. ಓಕೆ. ಜಾನ್ವಿ ಅವರೇ, ಯಾಕೆ ಹೇಳ್ತಾ ಇದ್ದೀರಿ? ಏನಾಯ್ತು? ಏನಿಲ್ಲ, ಎಲ್ಲರನ್ನೂ ನೋಡಿದ್ನಲ್ಲ, ಖುಷಿ ಆಯ್ತು ಅಷ್ಟೇ. ಅದಕ್ಕೆ ನೀವು ಯಾಕೆ ಕಣ್ಣೀರು ಹಾಕ್ಬೇಕು? ನೀವೀಗತ್ರೆ ನನಗೆ ಬೇಜಾರಾಗಲ್ವಾ? ಆಡಬಾರ್ದು. ನನ್ನ ನೋಡಿದ್ರೆ ಇವರು ಖುಷಿ ಆಗಲ್ವಾ? ಅವ್ರ ಮನೆಯವ್ರನ್ನ ನೋಡಿದ್ರೆ ಮಾತ್ರ ಎಷ್ಟು ಎಮೋಷನಲ್ ಆಗ್ತಾರೆ. ಹಾಗಾದ್ರೆ ನಾನು ಏನು? ಗೌಡ್ರೆ, ನೀವು ಹಂಗೆ ಅದಕ್ಕೆ ನೋಡ್ತಾ ಇದ್ರೆ ದೃಷ್ಟಿ ಹಾಕಿಲ್ವೇ? ನಂದೆಂತ ದೃಷ್ಟಿ ಇಲ್ಲ ಇದು. ಬ್ಯಾರ ದೃಷ್ಟಿ ಅವ್ರ ಮೇಲೆ ಬೀಳ್ದಂಗೆ ನೋಡ್ಕೋಕ್ ಸೃಷ್ಟಿಯಾಗಿರೋ ದೃಷ್ಟಿ ಕಲ. ಪ್ರೇಮ ಕವಿ. ಈ ಲೈಟ್ಗಳೆಲ್ಲ ಚೇಂಜ್ ಮಾಡ್ಬೇಕು ಅನ್ಸುತ್ತಲ್ಲ. ಭಾವನಾ, ನಮಸ್ತೆ ಆಂಟಿ. ನಮಸ್ತೆ. ಚೆನ್ನಾಗಿದ್ಯಮ್ಮ? ಹ್ಞೂ ಆಂಟಿ, ಚೆನ್ನಾಗಿದ್ದೀನಿ. ಕೂತ್ಕೊಮ್ಮ. ಏನು ಇಷ್ಟು ದೂರ ಬಂದಿದ್ಯಾ? ಕೆಲವು ಡಾಕ್ಯುಮೆಂಟ್ಸ್ ಮೇಲೆ ಅಂಕಲ್ ಸಿಗ್ನೇಚರ್ ಬೇಕಿತ್ತು, ಅದಕ್ಕೆ ನಮ್ಮ ಸರೇ ಕಳಿಸಿದ್ರು. ಅತ್ತೆ, ಭಾವನಾ ಅವರು ನಮ್ಮ CA ಇದ್ದಾರಲ್ಲ, ಅವ್ರ ಆಫೀಸಲ್ಲೇ ಕೆಲಸ ಮಾಡ್ತಿರೋದು. ಓ ಹೌದಾ? ಇರಮ್ಮ, ಊಟ ಮಾಡ್ಕೊಂಡು ಹೋಗಿವೆ. ಅಯ್ಯೋ ಆಂಟಿ ಬೇಡ, ನಾನು ಊಟ ಮಾಡ್ಕೊಂಡೆ ಬಂದೆ. ಸ್ವಲ್ಪ ಹಣ್ಣು ಕಟ್ ಮಾಡ್ಕೊಡ್ಲಾ? ಅಯ್ಯೋ ಏನು ಬೇಡ ಆಂಟಿ, ಥ್ಯಾಂಕ್ ಯು. ಆಂಟಿ, ಅಂಕಲ್ ಬರೋದು ಎಷ್ಟೊತ್ತಾಗ್ಬೋದು? ಇರಮ್ಮ, ನನ್ನ ಮಗನ ಕೇಳ್ಕೊಂಬರ್ತೀನಿ. ಮರಿಗೋಡ, ಮಗನೇ.